ನೋಡಿ, ಈಗ ನಾನು ಏನು ಹೇಳ್ತೇನೆ, ಪ್ರಾಬ್ಲಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಟೆನಿಕಾಸ್ಟ್ ಮಿಸ್ ಮಾಡೋಂಗೇ ಇಲ್ಲ. ನಾನು ಫುಲ್ಲು ನಾನೇನು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾನು ಮಾತಾಡ್ತಾನೆ ಅದನ್ನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೋಡಿ, ಫೈಂಡ್ ದಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫುಲ್ ವಿಡಿಯೋ ನೋಡಿ, ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ ವಿಡಿಯೋ ನೋಡಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್. Find the area of the triangle whose vertices are 2, 5. ಏನು ಬೇಕಾದ್ರೂ ಪಾಯಿಂಟ್ಸ್ ಕೊಡಲಿ, 1, 0 and -6, 3 using determinants. Ready? Find the area of the triangle whose vertices are 2, 5 and 1, 0 and -6, 3 using determinant or using determinant method ಅಂತ ಬೇಕಾದರೂ ಕೇಳ್ಬೋದು. ದಯವಿಟ್ಟು ಈಗೇನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ರಾಬ್ಲಮನ್ನು ಮಾಡ್ತೇನೆ, ಪ್ರತಿಯೊಬ್ಬರು ಮಾರ್ಚ್ 3 ಎಕ್ಸಾಮ್ ಬರೀತಾ ಇದ್ದೀರಿ, ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್. ದಯವಿಟ್ಟು ಈ ವಿಡಿಯೋದ ಪ್ರತಿಯೊಬ್ಬರು ನೋಡಿ ಎಷ್ಟು ಯುಟಿಲೈಸ್ ಆಗುತ್ತೆ ಅಂತ ಎಕ್ಸಾಮ್ ಬರೆದ ಮೇಲೆ ಹೇಳಿ ನನಗೆ. ದಯವಿಟ್ಟು ಲೆಕ್ಚರರ್ಸ್ ನೋಡ್ತಿದ್ರು ಇದನ್ನು ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟನ್ನು ಮಿಸ್ ಮಾಡ್ದಂಗೆ ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ ಕೇಳಿ. ನೋಡಿ, ಏನು ನಾನು ಮಾಡ್ತಾ ಇದ್ದೇನೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಿಸ್ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂತ ಏನು ಕೊಟ್ಟಿದ್ದಾರೆ. ಇದು ಕಂಪಲ್ಸರಿ ಪ್ರಾಬ್ಲಮ್, 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಾಬ್ಲಮ್. ಇದರಲ್ಲಿ 4 ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ. ಏರಿಯಾ ಅಂತ ಕೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಮತ್ತು ಏರಿಯಾ ಕೊಟ್ಟು ಕೆ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳ್ತಾರೆ. 2 ಪ್ರಾಬ್ಲಮ್ ಆಯಿತು. 3ನೇ ಪ್ರಾಬ್ಲಮ್ಮು, ಫೈಂಡ್ ದ ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಕಂಪಲ್ಸರಿ ಕೇಳ್ತಾರೆ. ಈಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಗ ನಾನೇನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಯಾವುದೇ ಪ್ರಾಬ್ಲಮ್ ಕೇಳಿರು ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂದಾಗ ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೇಳ್ತಾರೆ. ಅವಾಗ ಏರಿಯಾ 0 ತಗೊಂಡು ಪ್ರಾಬ್ಲಮ್ಸನ್ನು ಮಾಡಬೇಕು. ಓಕೆ, ಅದರಲ್ಲಿ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಕೇಳ್ಬೋದು. ಏರಿಯಾ 0 ಆಗುತ್ತೆ, ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂದರೆ ಏರಿಯಾ 0 ಆಗುತ್ತೆ. ಈಗ ನಾನು ಮಾಡ್ತಕ್ಕಂಥ ಪ್ರಾಬ್ಲಮ್ಮು 4 ಪ್ರಾಬ್ಲಮ್ಗೆ ಈಕ್ವಲ್ ಆಯಿತು. ಓಕೆ, ಯಾಕೆ ಇಂಟ್ರೆಸ್ಟಿಂಗು ಮತ್ತು ಇಂಪಾರ್ಟೆಂಟು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಕಂಪಲ್ಸರಿ ಪ್ರಾಬ್ಲಮ್ಮು 4 ಟೈಪ್ ಪ್ರಾಬ್ಲಮ್ಮು ಯಾವುದೇ ಕೇಳಿದ್ರು ಇದೇ ಫಾರ್ಮುಲಾ. ನಾನು ಈಗೇನು ಹಾಕೊಂಡು ಮಾಡ್ತೀನಿ ಅದೇ ಫಾರ್ಮುಲಾ. ಒಂದಾಯಿತು. ನೆಕ್ಸ್ಟ್, ಮೆಟ್ರಿಕ್ಸ್ ಮೆಥಡಲ್ಲಿ ಎವ್ಯಾಲ್ಯೂಯೇಟ್. ಮೆಟ್ರಿಕ್ಸ್ ಮೆಥಡಲ್ಲಿ ನೀವು ಡಿಟರ್ಮಿನೆಂಟ್ ಆಫ್ ಎ ಕಂಡು ಹಿಡ್ಕೊಬೇಕಾದ್ರೆ ಈಗ ಯಾವ ಥರ ಎಕ್ಸ್ಪೆನ್ಷನ್ ಮಾಡ್ತೀನಿ ಅದೇ ಥರ ಮಾಡಬೇಕು ನೀವು. ಓಕೆ, ಅಲ್ಲೂ ಬಂದೋಯ್ತು. ಅಲ್ಲೂ ಬಂತು. ಈಗ ನಾನು ಹೇಳೋ ಕಾನ್ಸೆಪ್ಟ್ ಅಲ್ಲೂ ಬಂತು. ಮೆಟ್ರಿಕ್ಸ್ ಮೆಥಡಲ್ಲಿ ಎವ್ಯಾಲ್ಯೂಯೇಟ್, 3rd ಆರ್ಡರನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ, ಇಲ್ಲೂ ಅದೇ ಥರ ಮಾಡ್ತೀನಿ ನಾನೀಗ. ನೆಕ್ಸ್ಟ್, ಇನ್ನೆಲ್ಲಿ ಬರುತ್ತೆ, ವೆಕ್ಟರ್ಸಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ. ವೆಕ್ಟರ್ಸಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್. ಅದಕ್ಕೂ ಈಗ ಹೇಳ್ತಕ್ಕಂಥ ಫಾರ್ಮುಲಾನೇ ಬರುತ್ತೆ. ಏನು ನಾನು ಫಾರ್ಮುಲಾ ಹಾಕೊಂಡು ಮಾಡ್ತೀನಿ ಅಲ್ಲೂ ಅದೇ ಫಾರ್ಮುಲಾ ಬರುತ್ತೆ. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಹೂಸ್ ಡಯಾಗನಲ್ಸ್. ಈಗಿಲ್ಲಿ ಯಾವ ಫಾರ್ಮುಲಾ ಬರಿತೀನಿ ಅಲ್ಲೂ ಅದೇ ಬರುತ್ತೆ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಬೈ ಯೂಸಿಂಗ್ ವೆಕ್ಟರ್ ಮೆಥಡ್. ಇಲ್ಲೂ ಏನು ಫಾರ್ಮುಲಾ ಯೂಸ್ ಮಾಡ್ತೀನಿ ಅಲ್ಲೂ ಅದೇ ಫಾರ್ಮುಲಾ. ಅಲ್ಲಿ 3ಕ್ಕೂ ಒಂದೇ ಫಾರ್ಮುಲಾ. ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಫಾರ್ಮುಲಾ. ನೆಕ್ಸ್ಟ್, ವೆಕ್ಟ್ರಲ್ಲೂ ಬಂದೋಯ್ತು. ನೆಕ್ಸ್ಟ್, 3Dನಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3Dನಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. 3Dನಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಯಾರಲೈನ್ಸ್. ಈಗ ಏನು ಫಾರ್ಮುಲಾ ಬರಿತೀನಿ ಅದೇ ಫಾರ್ಮುಲಾ. ನೆಕ್ಸ್ಟ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಕ್ಯೂ ಲೈನ್ಸ್ ಆರ್ ಫೈಂಡ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್. ಈಗ ಇಲ್ಲಿ ಯಾವ ಥರ ಫಾರ್ಮುಲಾ ಹಾಕೊಂಡು ಮಾಡ್ತೀನಿ ಅಲ್ಲೂ ಅದೇ ಫಾರ್ಮುಲಾ ಯೂಸ್ ಮಾಡ್ತೀಯಾ. ಈಗ ಅಬ್ಸರ್ವ್ ಮಾಡಿ. ಈಗ ನಾನು ಏನು ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ದೇನೆ ಎಲ್ಲೆಲ್ಲಿ ಯೂಸ್ ಆಗಿ ವೆಕ್ಟರ್ ಚಾಪ್ಟ್ರಲ್ಲಿ ಬರುತ್ತೋ, 3Dನಲ್ಲಿ ಬಂತು. ಮೆಟ್ರಿಕ್ಸ್ ಮೆಥಡಲ್ಲಿ ಎವ್ಯಾಲ್ಯೂಯೇಟ್ ಮಾಡಬೇಕು, ಇದೇ ಫಾರ್ಮುಲಾ ಯೂಸ್ ಮಾಡ್ತೇವೆ. ಮತ್ತು ಇಲ್ಲೂ ಬೇಕು. ಓಕೆ, ಎಲ್ಲ ಕಡೆ ಬರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ ಯಾರ್ಯಾರು ಮ್ಯಾಥಮೆಟಿಕ್ಸ್ ಬರಿತಾ ಇದ್ದಾರೆ, ಈಗ ನಾನು ಮಾಡ್ತಕ್ಕಂಥ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಕೇರ್ಫುಲ್ ಅಬ್ಸರ್ವ್ ಮಾಡಿ. ನಾವು
Find the area of the triangle whose vertices are by using determinant method ಅಂದಾಗ area of the triangle is equal to half into determinant of x1 y1 1 x2 y2 1 x3 y3 1 ಓಕೆ ಈ ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಇದರಲ್ಲಿ 4 ಟೈಪಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಕೇಳಿದ್ರು ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದರಲ್ಲಿ 4 ಟೈಪಲ್ಲಿ ಯಾವುದೇ ಪ್ರಾಬ್ಲಮ್ ಕೇಳಿರೋ ಈ ಫಾರ್ಮುಲಾ ಕಂಪಲ್ಸರಿ ಹಾಕಲೇಬೇಕು. ಒಂದಾಯಿತು. ಈಗ ಈಸ್ ಈಕ್ವಲ್ ಟು 1/2 ಇಂಟು ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ 2, 5 2 5 1 ಫಸ್ಟ್ ಒನ್ನಲ್ಲಿ 2 5 1. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ 1 0 1 0 1 1 0 1. ಥರ್ಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ -6 3 1. ಥರ್ಡ್ ಕಾಲಮಲ್ಲಿ 1 1 ಕಂಪಲ್ಸರಿ ಇರುತ್ತೆ. ಈಗ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಲ್ಲ ಪ್ಲಸ್ ಮೈನಸ್ ಪ್ಲಸ್. ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದನ್ನು ನಾನು ಹೇಳಿದ್ದು ವೆಕ್ಟರ್ ಚಾಪ್ಟ್ರಲ್ಲೂ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಕೇಳಲಿ, ಅದರಲ್ಲಿ ಅಡ್ಜಸೆಂಟ್ ಸೈಡ್ಸ್, ಡಯಾಗನಲ್ಸ್, ಏರಿಯಾ ಆಫ್ ದ ಟ್ರಯಾಂಗಲ್ ಮೂರಕ್ಕೂ ನಾವು ಈಗೇನು ಎವ್ಯಾಲ್ಯೂಯೇಟ್ ಮಾಡ್ತೀನಿ ಅದೇ ಥರ ಮಾಡಿ ಆನ್ಸರನ್ನು ಇಡಬೇಕು. ಮತ್ತು 3Dಗೆ ಹೇಳಿದೆ ನಾನು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲೈನ್ಸ್. ಈಗೇನು ಎವ್ಯಾಲ್ಯೂಯೇಟ್ ಮಾಡ್ತೀನಿ ಇದೇ ಥರ ಎವ್ಯಾಲ್ಯೂಯೇಟ್ ಮಾಡ್ಕೊಂಡೆ ಆನ್ಸರ್ ಇಡಬೇಕು. ನೆಕ್ಸ್ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಕ್ಯೂ ಲೈನ್ಸ್ ಅಂತ ಹೇಳಿದೆ. ಈಗೇನು ಎವ್ಯಾಲ್ಯೂಯೇಟ್ ಮಾಡ್ತೀನಿ ಇದೇ ಎವ್ಯಾಲ್ಯೂಯೇಟ್ ಮೆಥಡನ್ನೇ ನೀನು ಅದು ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಈ ಫಾರ್ಮುಲಾ ಈ ಪ್ರಾಬ್ಲಮ್ಸ್ 4ಕ್ಕೆ ಈಕ್ವಲ್ಲು. ಈ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಲ್ಲ ವೆಕ್ಟರಲ್ಲಿ ಮತ್ತು 3Dನಲ್ಲಿ ನೀವು ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಈಗ ಯಾವ ಥರ ಎವ್ಯಾಲ್ಯೂಯೇಟ್ ಮಾಡ್ತೀನಿ ಅದೇ ಥರ ಎವ್ಯಾಲ್ಯೂಯೇಟ್ ಮಾಡಿ ಆನ್ಸರನ್ನು ಇಡಬೇಕಾಗತ್ತೆ. ಅದಕ್ಕೋಸ್ಕರ ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸು, ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸು ದಯವಿಟ್ಟು ಈಗ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ 100% ಯುಟಿಲೈಸ್ ಆಗುತ್ತೆ. ನಾವು ಇನ್ ಥರ್ಡ್ ರೋ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಫಸ್ಟ್ ಎಲಿಮೆಂಟ್ 2 into what is the position of this 2? First row first column. Position of 2 is first row first column. ರಿಮೈನಿಂಗ್ ಈ 4 ಎಲಿಮೆಂಟ್ ಇರುತ್ತಲ್ಲ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ. 0 into 1 0, 2 into 0 -3, 2 into 0 -3, 0 into 1 ಹಿಂಗೆ ಟಾಪಿಂದ ಹೋಗ್ಬೇಕಾದ್ರೆ ಏನು ಸೈನ್ ಇರುತ್ತೋ ಅದು ಮಲ್ಟಿಪ್ಲಿಕೇಶನ್ ಮಾಡಿ. ಬಾಟಮಿಂದ ಹೋಗ್ಬೇಕಾದ್ರೆ ಮೈನಸನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಹಿಂಗೆ ಹೋಗ್ಬೇಕಾದ್ರೆ -1 ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. 0 into 1 0 -3. ನೆಕ್ಸ್ಟ್ ಮಿಡ್ಲು ಮಾತ್ರ ಸೈನ್ ಚೇಂಜ್ ಆಗುತ್ತೆ. -5 ಮಿಡ್ಲು ಮಾತ್ರ. ಇಲ್ಲಿ ಮೈನಸ್ ಇದ್ದರೆ -5 ಅಂತ ಬರೀರಿ. ಸಪೋಸ್ ಇಲ್ಲೂ ಮೈನಸ್ ಇದ್ದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲೂ ಮೈನಸ್ ಇದ್ದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾತ್ರ ಇರುತ್ತೆ. ಈಗ ವಾಟ್ ಇಸ್ ದ ಪೊಸಿಷನ್ ಆಫ್ 5? ಫಸ್ಟ್ ರೋ ಸೆಕೆಂಡ್ ಕಾಲಮ್. ನೋಡಿ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಲ್ವಾ ಮೆಟ್ರಿಕ್ಸ್ ಮೆಥಡಲ್ಲಿ ಫ್ಯಾಕ್ಟ್ರನ್ನು ಕಂಡುಹಿಡ್ಕೊಬೇಕಾದ್ರೆ ಇದೇ ಮೆಥಡನ್ನೇ ಅಪ್ಲೈ ಮಾಡಬೇಕು. ನೋಡಿ ವಾಟ್ ಇಸ್ ದ ಪೊಸಿಷನ್ ಆಫ್ 5? ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟರೆ ನೆಕ್ಸ್ಟ್ 1 into 1 1, 1 into 1 1, -6 into 1 ಫಸ್ಟ್ ರೋ ಸೆಕೆಂಡ್ 1 into 1 1, -6 into 1 -6. ಇಲ್ಲೊಂದು ಮೈನಸ್ ಇದೆಯಲ್ಲ ಪ್ಲಸ್ ಆಯಿತು. ನೆಕ್ಸ್ಟ್ ಇಲ್ಲೊಂದು ಮೈನಸ್ ಇದೆ. ಹಿಂಗೆ ಹೋಗ್ಬೇಕಾದ್ರೆ ನೋಡಿ ಬಾಟಮಿಂದ ಹೋಗ್ಬೇಕಾದ್ರೆ ನೀ ಹತ್ರ ಒಂದು ಮೈನಸ್ ಇರುತ್ತೆ. ಮೈನಸ್ ಇಂಟು ಮೈನಸ್ +6. ನೆಕ್ಸ್ಟ್ +1. ಇಲ್ಲಿ ಸೈನ್ ಚೇಂಜ್ ಆಗೋಲ್ಲ. ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸೇ, ಮೈನಸ್ ಇದ್ರೆ ಮೈನಸ್ಸೇ ಬರಬೇಕು. ಫಸ್ಟ್ ಎಲಿಮೆಂಟ್ ಹತ್ರನೂ ಅಷ್ಟೇ. ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ ಬರಲೇಬೇಕು. ಮಿಡ್ಲಲ್ಲಿ ಅಷ್ಟೇ. ಇಲ್ಲಿ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇದ್ದರೆ ಮಧ್ಯದಲ್ಲಿ ಮೈನಸ್ ಬರುತ್ತೆ. ಸಪೋಸ್ ಇಲ್ಲಿ ಮೈನಸ್ ಇದ್ದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಪೊಸಿಷನ್ ಆಫ್ 5 ಫಸ್ಟ್ ರೋ ಥರ್ಡ್ ಕಾಲಮ್. 1 into 3 3, 1 into 3 3, 3ನೇ ತಾನೆ ಅದು ಅಬ್ಸರ್ವ್ ಮಾಡಿ 3. ಎಸ್ 1 into 3 3, -0 -0 ಫಸ್ಟ್ ರೋ ಥರ್ಡ್ ಕಾಲಮ್. 1 into 3 3, ಇಲ್ಲೊಂದು ಮೈನಸ್ ಇದೆ. ಪ್ಲಸ್ 6 into 0 0. ಓಕೆ ನೆಕ್ಸ್ಟ್ 2 into 0 -3 -3, -5 into 1 + 6 7, +1 into 3 + 0 is nothing but 3. Clearly -6 -35 ಕ್ಯಾಲ್ಕುಲೇಟರ್ ಎಲ್ಲ ಮಾಡ್ಬೋದು. 3 -6 -35 -41 +3
ಈಸ್ ಈಕ್ವಲ್ ಟು ಮೈನಸ್ 41 ಪ್ಲಸ್ 3 ಮೈನಸ್ 38 ಕ್ಲಿಯರ್. 41ನಲ್ಲಿ 3 ಹೋದರೆ 40ನಲ್ಲಿ 3 ಹೋದರೆ ಎಷ್ಟಾಯಿತು 37 ಆಯಿತು. 41ನಲ್ಲಿ 3 ಹೋದರೆ ಮೈನಸ್ 38. ದಿಸ್ ಈಸ್ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್. ಇಲ್ಲಿ ಆಫ್ ಇದೆ ನೋಡಿ, ಆಫ್ ಇದೆ ಅಲ್ಲಿಗೆ. ಏರಿಯಾ ಆಫ್ ಅ ಟ್ರಯಾಂಗಲ್ ಈಸ್ ಡಿನೋಟೆಡ್ ಬೈ ಇನ್ ಡೆಲ್ಟಾ ಫಾರಮ್ ಈಸ್ ಈಕ್ವಲ್ ಟು 1/2 ಟೈಮ್ಸ್ ಆಫ್ ಮೈನಸ್ 38. 1/2 ಬಿಡೋಕೆ ಹೋಗಬಾರ್ದು. ನೀವೇನು ಮಾಡಿಬಿಡ್ತೀರಿ ಕೆಲವರು, ಇಲ್ಲಿ 1/2 ಇದೆಯಲ್ಲ, ಇಲ್ಲಿ 1/2 ಆದಮೇಲೆ ಈಸಿ ಕೊಟ್ಟು ಹಾಕ್ತಾರೆ. 1/2 ಆದಮೇಲೆ ಈಸಿ ಕೊಟ್ಟು ಹಾಕಬಾರ್ದು. 1/2 ಆದಮೇಲೆ ಈಸಿ ಕೊಟ್ಟು ಹಾಕಬಾರ್ದು, ಇಂಟು ಅದು 1/2 ಇಂಟು ಅಂತಲೇ ಇರಬೇಕು. ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ ಪ್ರಾಬ್ಲಮ್ಸ್ನು. ಅದಕ್ಕೆ ನಾನು ರಿಪೀಟೆಡಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 1/2 ಆದಮೇಲೆ ಈಸಿ ಕೊಟ್ಟು ಹಾಕ್ಬಿಡ್ತೀರಿ, ಕಾನ್ಸೆಪ್ಟೇ ಹೊಟ್ಟೋಯ್ತು. ಕೆಲವರು 1/2 ಬರೆಯೋಕ್ಕೆ ಹೋಗಲ್ಲ. 1/2 ಕಂಪಲ್ಸರಿ ಇರಲೇಬೇಕು, ಇಲ್ಲಿ ಲಾಸ್ಟ್ವರೆಗೂ ಇರಲೇಬೇಕು. ಮೈನಸ್ 38 ಈಸ್ ಈಕ್ವಲ್ ಟು, ಇಫ್ ಡಿವೈಡ್ ಇಟ್, 2 1s ಕ್ಯಾರಿ 1 9. ಹಾಗೆ ವಾಟ್ ಇಸ್ ದ ಆನ್ಸರ್? ಮೈನಸ್ 19. ದಟ್ ಈಸ್ ಈಕ್ವಲ್ ಟು ಏರಿಯಾ ಸ್ಕೇಲಾರ್ ಕ್ವಾಂಟಿಟಿ 19 ಸ್ಕ್ವೇರ್ ಯೂನಿಟ್ಸ್. 19 ಸ್ಕ್ವೇರ್ ಯೂನಿಟ್ಸ್. ವಾಟ್ ಇಸ್ ದ ಯೂನಿಟ್ ಆಫ್ ಏರಿಯಾ? ಸ್ಕ್ವೇರ್ ಯೂನಿಟ್ಸ್. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದ್ರ ಮೇಲಂತೂ ಕಂಪಲ್ಸರಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಫಾರ್ಮುಲಾ 4 ಪ್ರಾಬ್ಲಮ್ಸ್ಗೂ ಈ ಮೆಟ್ರಿಕ್ಸಲ್ಲಿ ಮತ್ತು ಡಿಟರ್ಮಿನೆಂಟಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಇದು. ಈಗ ಡಿಟರ್ಮಿನೆಂಟಲ್ಲಿ ಫಾರ್ಮುಲಾ ಏರಿಯಾ ಕಂಡುಹಿಡ್ಕೊಬೇಕಾದ್ರೆ ಇದೇ ಫಾರ್ಮುಲಾ 4 ಟೈಪಿಗೆ. ಬಟ್ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಇದೇನು ನಾನು ಎವ್ಯಾಲ್ಯೂಯೇಟ್ ಮಾಡಿದ್ದೇನೆ, ಈ ಎವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು ಮೆಟ್ರಿಕ್ಸ್ ಮೆಥಡಲ್ಲೂ ಎವ್ಯಾಲ್ಯೂಯೇಟ್ ಮಾಡಬೇಕು. ಮತ್ತು ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಬೇಕಾದ್ರೆ ಹೇಳಿನಲ್ಲ, position of this first row first column, position of this first row second column, position of this first row third column, position of this second row first column, position of this is second row second column, position of this is second row third column, position of this is third row first column, position of this third row second column, position of this is third row third column. ಎವ್ಯಾಲ್ಯೂಯೇಟ್ ಮಾಡಿ ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಬೇಕಾದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಬೇಕು. ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನಾನು ವೆಕ್ಟ್ರಲ್ಲೂ ಬರುತ್ತೆ, 3Dನಲ್ಲೂ ಬರುತ್ತೆ. ಎವ್ಯಾಲ್ಯೂಯೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಂಬೇಡಿ. ಇದನ್ನೇ ಪ್ರಾಕ್ಟೀಸ್ ಮಾಡಿ. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಮಾತ್ರ ಈಕ್ವಲ್ ಇದು. ಥ್ಯಾಂಕ್ ಯು.